ಲೇಔಟ್ ನಿರ್ಮಾಣಕ್ಕಾಗಿ ಬಡವರ ಮನೆಯನ್ನ ಪುರಸಭೆ ಒಡೆದಿರುವಂತಹ ಘಟನೆಯಾಗಿದೆ. ಬಡವರ ಮನೆಗಳ ಶೌಚಾಲಯವನ್ನು ಕೆಡವಿ ಅಮಾನವೀಯವಾಗಿ ವರ್ತನೆ ಮಾಡಲಾಗಿದೆ. ಪುರಸಭೆ ವಿರುದ್ಧ ಬೇಲೂರಿನ ಹನುಮಂತನಗರ ನಿವಾಸಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಅಧ್ಯಕ್ಷ ಅಶೋಕ್ ವಿರುದ್ಧ ಮಹಿಳೆಯರಿಂದ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಮತ್ತೆ ಶೌಚಾಲಯವನ್ನ ಕಟ್ಟಿಸಿಕೊಡಿ ಅಂತ ಮಹಿಳೆಯರು ಒತ್ತಾಯವನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ ಕೂಡ ಭಾಗಿಯಾಗಿದ್ರು. ಲೇಔಟ್ ನಿರ್ಮಾಣಕ್ಕಾಗಿ ಮನೆಯ ಶೌಚಾಲಯವನ್ನು ಕೆಡವಿರುವಂತಹ ಘಟನೆ, ಬಡವರ ಮನೆಯ ಶೌಚಾಲಯವನ್ನು ಕೆಡವಿ ಹಾಕಲಾಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಮಹಿಳೆಯರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅಮಾನವೀಯವಾಗಿ ವರ್ತನೆಯನ್ನು ತೋರಿದಂತಹ ಅಧಿಕಾರಿಗಳು ಹಾಗೂ ಸ್ಥಳೀಯಾಡಳಿತದ ವಿರುದ್ಧ ತಮ್ಮ ಪ್ರತಿಭಟನೆಯನ್ನು ಹೊರಹಾಕಿದ್ರು. ಮತ್ತೆ ಶೌಚಾಲಯವನ್ನು ಕಟ್ಟಿಸಿಕೊಡಿ ಅಂತ ಮಹಿಳೆಯರು ಒತ್ತಾಯವನ್ನು ಮಾಡಿದ್ದಾರೆ. ಇನ್ನು ಈ ಪ್ರತಿಭಟನೆಯಲ್ಲಿ ಮಾಜಿ ಸಚಿವ ಬಿ ಶಿವರಾಮ್ ಕೂಡ ಭಾಗಿಯಾಗಿದ್ದರು. ಬೇಲೂರಿನ ಹನುಮಂತನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಪುರಸಭೆ ಅಧ್ಯಕ್ಷ ಅಶೋಕ್ ವಿರುದ್ಧ ಮಹಿಳೆಯರು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಮತ್ತೆ ಶೌಚಾಲಯವನ್ನು ಕಟ್ಟಿಸಿಕೊಡಿ ಅಂತ ಮಹಿಳೆಯರು ಒತ್ತಾಯವನ್ನು ಮಾಡಿದ್ದಾರೆ. ಮನೆಗಳ ಶೌಚಾಲಯವನ್ನ ಕೆಡವಿ ಲೇಔಟ್ ನಿರ್ಮಾಣಕ್ಕೆ ಮುಂದಾಗಿರುವಂತಹ ಘಟನೆಯಾಗಿರೋದು. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ, ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ, ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾರೆ. ಲೇಔಟ್ ನಿರ್ಮಾಣಕ್ಕಾಗಿ ಬಡವರ ಮನೆ ಕಟ್ಟಡವನ್ನ ಪುರಸಭೆ ಒಡೆದಿರುವಂತಹ ಘಟನೆಯಾಗಿರೋದು. ಹಾಸನದ ಹನುಮಂತನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಹೀಗಾಗಿ ಹನುಮಂತನಗರ ನಿವಾಸಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬೇಲೂರು ಪುರಸಭೆ ವ್ಯಾಪ್ತಿಗೆ ಸೇರಿದ ಹನುಮಂತನಗರದಲ್ಲಿ ಕಾಂಪೌಂಡ್ ಹಾಗೂ ಶೌಚಾಲಯವನ್ನು ಕೆಡವುವ ಮೂಲಕ ದುಂಡಾವರ್ತನೆಯನ್ನು ಪುರಸಭೆ ಮಾಡಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಅದರ ದೃಶ್ಯಾವಳಿಗಳು ಸಹ ಲಭ್ಯ ಆಗಿದೆ. ಜೊತೆಗೆ ಜನರಿದ್ದ ಸಂದರ್ಭದಲ್ಲಿ ರಸ್ತೆಗಾಗಿ ಅನ್ನುವ ಕಾರಣವನ್ನು ಹೇಳಿ ಇಲ್ಲಿದ್ದಂತಹ ಶೌಚಾಲಯ, 2 ಶೌಚಾಲಯ, 2 ತೆಂಗಿನ ಮರ ಹಾಗೂ ಕಾಂಪೌಂಡ್ ಸಹ ಧ್ವಂಸ ಮಾಡಿದೆ. ಆ ಸ್ಥಳದಲ್ಲಿ ನಾವಿದ್ದೇವೆ. ನೀವು ದೃಶ್ಯಗಳಲ್ಲಿ ನೋಡ್ಬೋದು. ಇದು ಬೇಲೂರು ಪುರಸಭಾ ವ್ಯಾಪ್ತಿಯ ಹನುಮಂತನಗರ. ಈ ಒಂದು 8 ಅಡಿ ರಸ್ತೆ ಇತ್ತು, ಆದರೆ ಇದು 40 ಅಡಿ ರಸ್ತೆ ಆಗಬೇಕು, ಹೆಚ್ಚಿನ ರಸ್ತೆಯನ್ನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಬೇಲೂರು ಪುರಸಭೆಯವರು ಇಲ್ಲಿ ರಸ್ತೆಗಾಗಿ ಕಾಂಪೌಂಡ್ ಹಾಗೂ ತೆಂಗಿನ ಮರ ಹಾಗೂ ಶೌಚಾಲಯವನ್ನು ಕೆಡವಿದ್ದಾರೆ. ಆದರೆ ಜನರಿಗೆ ಇದರಿಂದ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಬೇಲೂರು ಪುರಸಭೆ ಜನರ ಪರವಾಗಿ ಕೆಲಸವನ್ನು ಮಾಡಬೇಕಿತ್ತು, ಆದರೆ ಲೇಔಟ್ಗೆ ಸಹಾಯ ಮಾಡುವ ಕಾರಣಕ್ಕಾಗಿ ಈ 40 ಅಡಿ ರಸ್ತೆಯನ್ನು ಮಾಡಲು ಮುಂದಾಗಿದೆ ಅನ್ನುವಂಥ ಆರೋಪ ಸಹ ಕೇಳಿಬಂದಿದೆ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು. ಇದು ಶೌಚಾಲಯವನ್ನು ಕೆಡವಿರುವಂತಹ ಜಾಗ. ಕಾಂಪೌಂಡ್ನು ಸಹ ಕೆಡವಿದ್ದಾರೆ. JCBಯನ್ನು ಬಳಸಿ ಕೆಡವಲಾಗಿದೆ. ಇಲ್ಲಿಯ ಹನುಮಂತನಗರದ ನಿವಾಸಿಗಳು ಸಹ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಮನೆಗೆ ಇದ್ದಂಥ ಶೌಚಾಲಯ ಹಾಗೂ ಕಾಂಪೌಂಡನ್ನು ಕೆಡವಿರೋದ್ರಿಂದ ಈಗ ಅವರು ಶೌಚಾಲಯಕ್ಕೆ ಹೋಗೋದಕ್ಕೂ ಸಹ ತೊಂದರೆ ಆಗ್ತಾಯಿದೆ. ಇನ್ನು ಗರ್ಭಿಣಿ ಮಹಿಳೆಯರು ಇಬ್ಬರಿದ್ದಾರೆ. ಆ ಗರ್ಭಿಣಿ ಮಹಿಳೆಯರು ಶೌಚಾಲಯವನ್ನು ಕೆಡವಿರೋದ್ರಿಂದ ಅವರು ಶೌಚಾಲಯಕ್ಕೆ ಹೋಗೋದಕ್ಕೆ ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಗರ್ಭಿಣಿಯರನ್ನ ನಾನು ಮಾತಾಡಿಸ್ತೇನೆ. ಈ ಶೌಚಾಲಯವನ್ನು ಯಾವ ಕಾರಣಕ್ಕಾಗಿ ಕೆಡವಿದ್ರು? ನಿಮಗೆ ಎಷ್ಟು ತೊಂದರೆ? ಸರ್ ತುಂಬ ತೊಂದರೆ ಆಗ್ತಿದೆ. ಈಗಾಗಲೇ 15 ದಿನ ಆಯಿತು ಸರ್. ಬೇಡ್ಕೊಂಡ್ವಿ ಸರ್, ಪ್ರತಿಯೊಂದು ಅವ್ರಿಗೆ ಕೇಳಲೇ ಇಲ್ಲ. ಕಾಲಿಗೆ ಬೀಳೋದು ಒಂದು ತಪ್ಪಿತ್ತು ಸರ್. ಪ್ರತಿಯೊಂದು ಈಗ ಹೋಗಬೇಕು ಅಂದರೆ ಬೇರೆಯವ್ರ ಮನೆಗೆ ಹೆಂಗೆ ಸರ್ ಹೋಗೋಕ್ಕಾಗುತ್ತೆ ನಾವು ಶೌಚಾಲಯಕ್ಕೆ? ಅವ್ರಿಗೆ ಕಾಲಿಗೆ ಬೀಳ್ತಾಯಿದ್ವಿ, ಕೇಳ್ತಾಯಿದ್ವಿ ಸರ್, ಹೆಂಗೆ ನಾವು ಇದು ಮಾಡೋಕ್ಕಾಗುತ್ತೆ? ಮನೇಲಿ ಗಂಡು ಮಕ್ಕಳು ಯಾರೂ ಇಲ್ಲ. ಆ ಟೈಮಲ್ಲಿ ಬಂದುಬಿಟ್ಟು ಕೆಡುತ್ತಾ ಇದ್ದಾರೆ. ನೋಟಿಸ್ ಕೇಳಿದ್ದಕ್ಕೆ ನಿಮಗೆ ಯಾಕೆ ಕೊಡಬೇಕು ಅಂತ ಏಕವಚನದಲ್ಲಿ ಮಾತಾಡ್ತಾರೆ ಸರ್. ಪ್ರತಿಯೊಂದು ಎಲ್ಲದೂ ಆಗಲಿ ದಬ್ಬಾಳಿಕೆ ಮೇಲೆ ಮಾಡ್ತಿದ್ದಾರೆ ಸರ್. ಕೇಳಿದ್ರು ಏನು ಅನ್ನೋದೇ ಏನು ಹೇಳ್ತಾನೆ. ನಾವು ಪ್ರೆಗ್ನೆಂಟ್ ಇದ್ದೀವಿ, ನಮಗೆ ವಾಶ್ರೂಮ್ ಎಲ್ಲ ಬೇಕು, ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅವ್ರು ಏನು ಹೇಳಲೇ ಇಲ್ಲ ಸರ್. ಟೈಮು ಕೊಡಲಿಲ್ಲ, ಏನೂ ಮಾತಾಡಲಿಲ್ಲ. ಇದ್ದಕ್ಕಿದ್ದಂಗೆ ಬಂದುಬಿಟ್ಟು ಗುರುವಾರ ದಿನ ಏಕಾಏಕಿ ಬಂದುಬಿಟ್ಟು ದಬ್ಬಾಳಿಕೆ ಮಾಡಿದ್ರು ಸರ್. ಮನೇಲಿ ಗಂಡು ಮಕ್ಕಳು ಅನ್ನೋರು ಯಾರೂ ಇಲ್ಲ, ಏನೂ ಇಲ್ಲ ಸರ್. ಇನ್ನೊಬ್ಬರು ಗರ್ಭಿಣಿ ಮಹಿಳೆ ಇದ್ದಾರೆ. ನೀವು ಆ ಸಂದರ್ಭದಲ್ಲಿ ಅವರಿಗೆ ಕೇಳ್ಕೊಂಡ್ರಾ ನಮಗೆ ತೊಂದರೆ ಆಗುತ್ತೆ ಮುಂದೆ ಅಂತ ಹೇಳಿದ್ರಾ? ಏನಾಯ್ತು? ಹೌದು ಸರ್, ಹೇಳಿದ್ವಿ. ತುಂಬ ಎಲ್ಲ ಕೇಳ್ಕೊಂಡ್ವಿ ಸರ್. ಅವ್ರಿಗೆ ಬಾತ್ರೂಮ್ ಎಲ್ಲ ಉಳಿಸ್ಕೊಡಿ ಸರ್, ಏನು ಮಾಡೋದಕ್ಕಾಗಲ್ಲ, ನಾವು ಹೊರಗೆ ಹೋಗೋಕ್ಕೂ ಆಗಲ್ಲ, ಈ ಟೈಮಲ್ಲಿ ಮಾಡಿಸ್ಕೊಳ್ಳೋದಕ್ಕೂ ಆಗಲ್ಲ, ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಎಲ್ಲ ಕೇಳ್ಕೊಂಡ್ವಿ ಸರ್. ಏನೂ ಕೇಳಲಿಲ್ಲ. ನಮ್ಮ ಹತ್ರ ಕೇಳಿದಕ್ಕೆ ನಮ್ಮ ಹತ್ರನೇ ವಾದಕ್ಕೆ ಬರ್ತಾರೆ ಸರ್. ಹೆಣ್ಮಕ್ಳ ಹತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ನೀವು ನೋಟಿಸ್ ಏನು ಕೊಟ್ಟಿಲ್ಲ ಅಂದಿದ್ದಕ್ಕೆ ನಿಮಗೇನು ಕೊಡಬೇಕು ನೋಟಿಸ್, ಸರ್ಕಾರದ ಜಾಗ ನಿಮಗೇನು ಕೊಡಬೇಕು ಅಂತ ನಮ್ಮ ಹತ್ರನೇ ದಬ್ಬಾಳಿಕೆ ಮಾಡ್ತಾರೆ ಸರ್. ಲೇಔಟಿಗೆ ಇದು ರೋಡ್ ಆಗಲಿ ಅಂತ ಇದು ಮಾಡಿರೋದು, ಸುಳ್ಳು ಹೇಳ್ಕೊ ಬಂದಿರೋದು ಸರ್. ಈಗ ಬಡವರ
ಪರವಾಗಿ ಇರಬೇಕಾದ ಪುರಸಭೆ ಲೇಔಟ್ಗೋಸ್ಕರ ಅವ್ರ ಪರವಾಗಿ ಕೆಲಸ ಮಾಡ್ತಿದೆ ಅನಿಸುತ್ತೆ. ಹೌದು ಸರ್, ಅವ್ರ ಪರವಾಗಿ ಇರೋದು. ನಮಗೋಸ್ಕರ ಇಲ್ಲಿ ಯಾರೂ ಬಂದಿಲ್ಲ ಸರ್. ಅವತ್ತಿಂದ ನಾವು ಕಣ್ಣೀರು ಹಾಕೊಂಡು ಓಡಾಡ್ತಾ ಇದ್ದೀವಿ ಸರ್. ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಕೇಳಿದರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಸರ್. ಏನೂ ರೆಸ್ಪಾನ್ಸ್ ಮಾಡ್ತಿಲ್ಲ. ಬಾತ್ರೂಮ್ ಜಾಗ ಎಲ್ಲ ಹೋಯ್ತು ಸರ್. ಈಗ ಮರಗಳಿಲ್ಲ. ಇನ್ನು ಈ ವಾರ್ಡ್ನ ಸದಸ್ಯರಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾನೆ. ಈಗ ಪುರಸಭೆ ಈ ರೀತಿ ನಡೆದುಕೊಂಡಿದೆ, ಅಧ್ಯಕ್ಷರಾಗಿ ಅಧಿಕಾರಿಗಳು, ಇದ್ರ ಬಗ್ಗೆ ನೀವು ಅವ್ರನ್ನ ಕೇಳಿಲ್ವಾ? ಖಂಡಿತ. ಈಗಾಗಲೇ ಈ ವಿಚಾರವಾಗಿ ನಾನು ಊರಲ್ಲಿರಲಿಲ್ಲ, ಹೊರಗಡೆ ಇದ್ದೆ. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯ ಅಧಿಕಾರಿಗಳಿಗೆ ಫೋನ್ ಮಾಡಿದ್ದೆ. ಆದರೂ ಸಹ ಅವರು ಅಷ್ಟೊತ್ತಿಗಾಗಲೇ ಗೊತ್ತಿಲ್ಲ ಸರ್ ನಮಗೆ, ನಾನು ರಜ್ಜಲ್ಲಿದ್ದೀನಿ, ಲೀವಲ್ಲಿದ್ದೀನಿ ಅಂತ ಹೇಳಿದ್ರು. ಹೆಲ್ತ್ ಇನ್ಸ್ಪೆಕ್ಟ್ರಿಗೆ ಆಗಲಿ ಆರ್ ಓಗೆ ಎಲ್ಲರಿಗೂ ನಾನು ಫೋನ್ ಮಾಡಿದೆ. ಯಾಕೆ ಹೊಡೆದಕ್ಕೆ ಆಗೋಗಿದೆ ಅಂತ ಫೋನ್ ಮಾಡಿದ್ರು. ನಮ್ಮದು ಒಂದು ಪ್ರಶ್ನೆ ಏನಂದರೆ, ಅವರು ಫಸ್ಟು ಕೆಲಸ ಮಾಡೋಕ್ಕಿಂತ ಮುಂಚೆ ಬಂದು ಅವ್ರದ್ದೇ ರಸ್ತೆ ಇದ್ರೂ 40 ಅಡಿ ರಸ್ತೆ ಇದೆ ಅಂದ್ರೂ ಮಾರ್ಕಿಂಗ್ ಮಾಡಿ ಸರ್ವೆ ಮಾಡಿ ಆನಂತರ ಅವ್ರದ್ದು ಜಾಗ ಅಂತ ರಸ್ತೆ ಇದೆ ಅಂದರೆ ಹೊಡೆದಾಕಕ್ಕೆ ಅವರು ಮುಂದೆ ಬರಬೇಕು. ಅದೆಲ್ಲ ಏನೂ ಮಾಡಿಲ್ಲ. ಆಮೇಲೆ ಇನ್ನು ಎಲ್ಲಕ್ಕಿಂತ ಮುಂದುವರೆದು ನಾವು ಮಾತಾಡಬೇಕು ಅಂದರೆ, ಈ ಹೊಡೆದಾಕೋದು ರಸ್ತೆ ಬಿಡಿಸೋಂಥದ್ದು ನಮ್ಮ ಪುರಸಭೆಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಇದೆಲ್ಲ ತಾಲೂಕು ಅಧಿಕಾರಿಗಳಿಗೆ, ತಾಲೂಕು ದಂಡಾಧಿಕಾರಿಗಳಿಗೆ ಈ ಕೆಲಸ ಮಾಡಿಸ್ಬೇಕು. ಆದರೆ ಏಕಾಏಕಿ ಯಾರೋ ಒಬ್ಬರು ಹೆಚ್ಚಿನ ಹಣ ಹೊಳೆ ಹರಿಸಿ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅಧಿಕಾರಿಗಳಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು ಇನ್ನೂ ಕೆಲವೊಂದು ಜನಗಳು ಇದನ್ನೆಲ್ಲ ಸೇರಿಸ್ಕೊಂಡು ರಸ್ತೆ ಹೊಡೆದು. ನೀವು ಈ ಜನರ ಪರವಾಗಿ ಇದಕ್ಕೋಸ್ಕರ ಹೋರಾಟ ಖಂಡಿತ ಇದಕ್ಕೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಕಾಂಪೌಂಡ್ ಹಾಗೂ ಶೌಚಾಲಯನ ಹೊಡೆದಿರೋದ್ರಿಂದ ಜನರಿಗೆ ಸಾಕಷ್ಟು ತೊಂದರೆ ಆಗಿದೆ. ಪುರಸಭೆ ಜನರ ಪರವಾಗಿ ಕೆಲಸ ಮಾಡೋದ್ರ ಬದಲು ವಿರುದ್ಧವಾಗಿ ಕೆಲಸ ಮಾಡಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.